ನೆಲಮಂಗಲ ಮಹಿಳೆಯರಿಂದ ರಂಗೋಲಿ. ಗ್ರಾಮಗಳಲ್ಲಿ ರಂಗೋಲಿಯ ರಂಗು. ಮಹಿಳೆಯರ ಕ್ರಿಯಾಶೀಲತೆಗೆ ರಂಗೋಲಿ ಸ್ಪರ್ಧೆ ಸಾಕ್ಷಿ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಯಲಚಗೆರೆ ಕಾಲೋನಿ, ಯಲಚಗೆರೆ, ತೊರೆಪಾಳ್ಯ, ಹಾಜಿಪಾಳ್ಯ, ಕೆಂಚನಹಳ್ಳಿ, ಭೈರಸಂದ್ರ, ಮದಲಕೋಟೆ, ಹೊಸಪಾಳ್ಯ, ಜೋಗಿಪಾಳ್ಯ, ಹನುಮಂತೇಗೌಡನ ಪಾಳ್ಯ, ಶ್ರೀನಿವಾಸಪುರ, ಮರಸರಹಳ್ಳಿ ಹಾಗೂ ಶ್ರೀನಿವಾಸಪುರ ಕಾಲೋನಿಯಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಸಮಾಧಾನಕರ ಬಹುಮಾನವನ್ನು ನೆಲಮಂಗಲ ತಾಲೂಕಿನ ಜನಸ್ಪಂದಿತ ಶಾಸಕರಾದ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ನಂತರ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು, ಸವಿತಾ ವೆಂಕಟೇಶ್, ಶಾಸಕ ಎನ್ ಶ್ರೀನಿವಾಸರವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಲಚಗೆರೆ ಹನುಮಂತರಾಜು, ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಸಲ್ಲುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸವಿತಾ ವೆಂಕಟೇಶ್, ಮತ ಕೇಳಲು ಮಾತ್ರ ಶಾಸಕರು ಮನೆ ಬಾಗಿಲಿಗೆ ಬರಬಾರದು, ಅವರ ಕಷ್ಟ ಸುಖ ಕೇಳಲು ಬರಬೇಕು ಎಂದು ರಂಗೋಲಿ ಸ್ಪರ್ಧೆಯ ಮೂಲಕ ಪ್ರತಿ ಗ್ರಾಮದ ಮಹಿಳೆಯರನ್ನು ಭೇಟಿ ಮಾಡಲಾಗುತ್ತಿದೆ. ಮಹಿಳೆಯರು ಬಹಳಷ್ಟು ಆಸಕ್ತಿ ವಹಿಸಿ ರಂಗೋಲಿ ಬಿಡುವ ಜೊತೆ ತಮ್ಮ ಗ್ರಾಮದಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಸಾವಿರಾರು ಮಹಿಳೆಯರು, ಹೆಣ್ಣು ಮಕ್ಕಳು, ವೃದ್ಧೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಅಭಿವೃದ್ಧಿ ಯೋಜನೆಗಳನ್ನ ಮಾಡತಕ್ಕಂಥದ್ದು ಅಷ್ಟಕ್ಕೆ ನಾನು ಸೀಮಿತ ಆಗಬಾರ್ದು. ಅದರ ಮುಂದುವರೆದು ಈ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿ ವಿಧಾನಸೌಧದಿಂದ ಹೊರಗಡೆ ಕಳಿಸಿದ್ದಾರೆ, ಶಾಸಕನಾಗಿ ಮಾಡಿದ್ದಾರೆ. ಹಾಗಾಗಿ ಅವರು ಋಣ ತೀರಿಸತಕ್ಕಂಥ ಭಾಗವಾಗಿ ನಾನು ವೈಯಕ್ತಿಕವಾಗಿ ಏನಾದರೂ ಒಂದು ಕಾರ್ಯಕ್ರಮವನ್ನು ನಾನು ಕ್ಷೇತ್ರದ ಜನತೆಗೆ ಕೊಡಬೇಕು ಅಂತ ಹೇಳಿ ನಾನು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಒಂದು ಚರ್ಚೆ ಮಾಡಿದ್ರು. ಆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನೆಲಮಂಗಲ ಉತ್ಸವ ಅಂತ ಹೆಸರಿಟ್ಟು ನೆಲಮಂಗಲ ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ಹನುಮಂತರಾಜ ನಾನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ತಮಗೆಲ್ಲ ಗೊತ್ತು, ವಿದ್ಯಾರ್ಥಿಗಳಿಗೆ 75%ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಸುಮಾರು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡತಕ್ಕಂಥ 4,500 ವಿದ್ಯಾರ್ಥಿಗಳಿಗೆ ನೆಲಮಂಗಲದ ಇತಿಹಾಸದಲ್ಲಿ ಯಾವುದೇ ಶಾಸಕರು ಒಬ್ಬ ವಿದ್ಯಾರ್ಥಿಗಳನ್ನ ಗುರುತಿಸಿರಲಿಲ್ಲ. ನಾನು 75% ಅಂಕಗಳನ್ನ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆ ಕರೆಸಿ, ರಾಜ್ಯದ ಮಂತ್ರಿಗಳನ್ನ ಕರೆಸಿ, ಸ್ವಾಮೀಜಿಗಳನ್ನ ಕರೆಸಿ ಅವರಿಗೆ ಒಂದೇ ವೇದಿಕೆಯಲ್ಲಿ ಸನ್ಮಾನ ಮಾಡಿ ನನ್ನ ಕೈಲಾದಂತಹ ಒಂದು ಸಣ್ಣ ಉಡುಗೊರೆ ಕೊಟ್ಟಿದ್ದು, ಇನ್ನೂ ಚೆನ್ನಾಗಿ ಓದಬೇಕು, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಹುಟ್ಟಿರ್ತಕ್ಕಂಥ ಊರಿಗೆ ಒಳ್ಳೆ ಹೆಸರು ತರಬೇಕು, ನಮ್ಮ ತಾಲೂಕಿಗೆ ಹೆಸರು ತರಬೇಕು ಅಂತ ಹೇಳಿ ನಾನು ಅವರಿಗೆ ಅಭಿಮಾನದಿಂದ ಸನ್ಮಾನವನ್ನ ಮಾಡಿ ಕಳಿಸಿದೆ. ಅದಾದ ನಂತರ ಮಹಿಳೆಯರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ವು, ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ. ಅದಕ್ಕೆ ಯಾವ ಕಾರ್ಯಕ್ರಮ ಮಾಡೋದು ಸೂಕ್ತ ಅಂತ ಚರ್ಚೆ ಮಾಡಿದಾಗ ರಂಗೋಲಿ ಮಾಡತಕ್ಕಂಥ ಸೂಕ್ತ ಅಂತ ತೀರ್ಮಾನ ಆಯಿತು. ರಂಗೋಲಿನೇ ಯಾಕೆ ಆಯ್ಕೆ ಮಾಡಿಕೊಂಡು ಅಂತಂದ್ರೆ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಒಂದು ಸಂಕೇತ ರಂಗೋಲಿ. ಆ ರಂಗೋಲಿಯನ್ನ ವಿಶೇಷವಾಗಿ ಮಹಿಳೆಯರೇ ಬಿಡಿಸ್ತಕ್ಕಂಥದ್ದು. ಆ ರಂಗೋಲಿ ಕಾರ್ಯಕ್ರಮವನ್ನ ಮಹಿಳೆಯರಿಗೆ ಆಯೋಜನೆ ಮಾಡಿದ್ರೆ ಅವರಲ್ಲಿರ್ತಕ್ಕಂಥ ಕಲೆಗೆ, ಅವರಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಗೆ, ಅವರ ಪ್ರತಿಭೆಯನ್ನ ನಾವು ಗುರುತಿಸಿದಂಗಾಗ್ತದೆ. ಆ ಗುರುತಿಸಿದ ಮೇಲೆ ಅವ್ರಿಗೊಂದು ಗೌರವಿಸಿ ಪ್ರೋತ್ಸಾಹಿಸಬೇಕಾಗ್ತದೆ ಅಂತಕ್ಕಂಥದ್ದು ಒಂದು ಉದ್ದೇಶ. ಮತ್ತೊಂದು ಉದ್ದೇಶ, ರಂಗೋಲಿ ನೆಪದಲ್ಲಿ ನಾನು ಊರುಗಳಿಗೆ ಬಂದಾಗ ಆ ಊರಿನ ಸಮಸ್ಯೆ ನನ್ನ ಗಮನಕ್ಕೆ ತರ್ತೀರಾ, ಗ್ರಾಮಸ್ಥರಿರ್ಬೋದು, ಮಹಿಳೆಯರಿರ್ಬೋದು, ನನ್ನ ಗಮನಕ್ಕೆ ತಂದಾಗ ಅದನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಮಾಡಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಈಗ ನನಗೆ ಇಲ್ಲಿ ಬಂದಾದ್ಮೇಲೆ ಎಲ್ಲರೂ ಮಹಿಳೆಯರು ಹೇಳಿದ್ರು, ವಯಸ್ಸಾದಂತ ಎಲ್ಲ
ಯಜಮಾನರು ಹೇಳಿದ್ರು ಬಸ್ಸಿನ ಸಮಸ್ಯೆ ಐತೆ ಅಂತ ಬೇಕು ಅಂತ. ನೋಡಿ, ಈಗ ಯಾವತ್ತು ನಿಮ್ಮೂರ ರೋಡ್ ಪೂಜೆ ಬಂದಿದೆಯಲ್ಲ, ಕಾಂಕ್ರೀಟ್ ಹಾಕಿರೋದು ನಾನೇ ಹಾಕ್ಸ್ಕೊಟ್ಟಿದ್ದು ಶಾಸಕನ ಆದ್ಮೇಲೆ 50 ಲಕ್ಷ ಅನುದಾನದಲ್ಲಿ. ಹನುಮಂತರಾಜಣ್ಣ ನಮ್ಮ ಮುಖಂಡರು ಜೊತೆಲಿರೋ ಒಂದು 20-25 ಜನ ಪಂಚಾಯತಿ ಮೆಂಬರ್ ಬಂದಿದ್ರು, ಮಾತಾಡ್ಸ್ಕೊಂಡೆ ನಮಸ್ಕಾರ ಹಾಕಿ ಮಂಗಳಾರತಿ ತಗೊಂಡು ಹೊಂಟದೆ ಪೂಜೆ ಮಾಡಿ. ನೀವೆಲ್ಲ ಸಿಗಲ್ಲ, ನೀವೆಲ್ಲ ಸಿಗ್ಬೇಕು ಅಂದ್ರೆ ನೀವೆಲ್ಲ ಓಟ್ ಹಾಕಿ ನಾನು MLA ಮಾಡಿದ್ದೀರಾ. ನಾನ್ ನಿಮ್ಮನ್ನ ಬಂದು ಭೇಟಿ ಮಾಡ್ಬೇಕಲ್ಲ. ನೀವು ನನ್ನ ಮುಖ MLA ಅಪ್ಪ ನಾವು ನೋಡಿದ್ರು, ನಮ್ಮ ಊರಿಗೆ ಬಂದಿದ್ರು, ನಮ್ ಕಷ್ಟ ಸುಖ ಕೇಳಿದ್ರು, ಒಂದು ಅರ್ಧ ಗಂಟೆ ನಮ್ಮ ಜೊತೆಲಿದ್ರು ಅನ್ನೋ ಭಾವನೆ ನಿಮ್ಗೂ ಬರ್ಬೇಕಲ್ಲ. ಹಾಗಾಗಿ ಅದನ್ನ ರಂಗೋಲಿ ಮುಖಾಂತರ ಮಾಡಿದ್ರೆ ಅರ್ಥ ಇರ್ತದೆ. ಅವರು ರಂಗೋಲಿನೂ ಬಿಡಿಸ್ದಂಗ ಆಯ್ತದೆ, ನಾನು ನಿಮ್ಮನ್ನ ಭೇಟಿ ಮಾಡ್ದಂಗೂ ಆಯ್ತದೆ, ನಿಮ್ಮನ್ನ ಮಾತಾಡಿಸ್ದಂಗೂ ಆಯ್ತದೆ. ಕಲೆ ಸಂಸ್ಕೃತಿನ ಉಳಿಸಿ ಬೆಳೆಸ್ತಕ್ಕಂಥದ್ದು ಒಂದ್ ಕಡೆ, ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥದ್ದು ಮತ್ತೊಂದ್ ಕಡೆ. ಇನ್ನೊಂದು ವಿಶೇಷವಾಗಿ ನಿಮ್ಮೂರಿನ ಸಮಸ್ಯೆನ ನಾನು ಕೇಳ್ಕೊಂಡು ಅದನ್ನ ಬಗೆಹರಿಸೋದು ಮತ್ತೊಂದ್ ಕಡೆ. ಈ 3 ಅನುಕೂಲಗಳು ರಂಗೋಲಿಯಿಂದ ಆಯ್ತದೆ ಅಂತ ಹೇಳಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮ ಗ್ರಾಮದಲ್ಲಿ ತುಂಬಾ ಹೆಚ್ಚಿನ ಬೆಂಬಲ ಕೊಟ್ಟು ಎಲ್ಲ ಮಹಿಳೆಯರು ರಂಗೋಲಿಯನ್ನು ಬಿಡಿಸಿದ್ದೀರಾ. ನಿಮ್ಗೆ ಅತ್ಯಂತ ತುಂಬ